ಇಲ್ಲಿ ಗೋಲ್ಡ್ ಸುರೇಶ್ಗೆ ರಜತ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾನೆ, ಹೊಡೆದಿದ್ದಾನೆ. ಈ ಹೊಡೆದಂಥ ಪರಿಣಾಮವಾಗಿ ಅವರ ಸ್ಥಿತಿ ಈಗ ಗಂಭೀರ ಆಗಿದೆ ಅಂತ ಹೇಳಲಾಗುತ್ತೆ. ಏನಾಗಿದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಕಡೆ ಗೋಲ್ಡ್ ಸುರೇಶ್ ಮೇಲೆ ಈಗ ಕೈ ಮಾಡಿದ್ದಾರೆ ರಜತ್ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ರಜತ್ ಈ ಕೈ ಮಾಡಿದಂಥ ಟಾಸ್ಕ್ನ ಅತಿರೇಕವಾಗಿ ತೆಗೆದುಕೊಂಡು ಹೋಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಇನ್ನು ಎಲ್ಲರೂ ಕೇಳ್ತಿರೋದು ಇಷ್ಟೇ, ರಜತ್ ಅವರು ಈಗ ಕೈ ಮಾಡಿದ್ದಾರೆ ಅಲ್ವಾ, ಈಗ ಯಾವ ಕಾರಣಕ್ಕವ್ರನ್ನ ಹೊರಗೆ ಹಾಕಬೇಕು ಅಂತ ಕೂಡ ಕೇಳ್ತಿದ್ದಾರೆ. ಇನ್ನೊಂದು ಕಡೆ ಗೋಲ್ಡ್ ಸುರೇಶ್ ನಾನಂತೂ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಅನ್ನು ಅವ್ರ ಕೈ ಮತ್ತು ಕಾಲಿಗೆ ತೀವ್ರವಾದ ಏಟು ಬಿದ್ದಿದೆ ಅಂತ ಈಗ ಗೊತ್ತಾಗ್ತದೆ. ಇದೇ ಕಾರಣಕ್ಕಾಗಿ ನಾನಂತೂ ಇರೋದಿಲ್ಲ, ಅದು ಇವನ ಕೈಲಿ ಮಗನೇ ಅನ್ನಿಸ್ಕೊಂಡಿದ್ದೀನಿ, ನಮ್ಮ ಅಪ್ಪನ ಇವನು ಇವ್ರ ಜೊತೆ ಇರೋದಕ್ಕೆ ನಾನು ಇರೋದಿಲ್ಲ, ಬಿಗ್ ಬಾಸ್ ದಯವಿಟ್ಟು ಡೋರ್ ತೆಗೀರಿ ಅಂತೇಳಿ ಡೋರ್ ಹತ್ರ ಹೋಗಿ ಜೋರಾಗಿ ಗಲಾಟೆ ಮಾಡ್ತಿದ್ದಾರೆ ಗೋಲ್ಡ್ ಸುರೇಶ್ ಅವರು. ಸದ್ಯ ಈಗ ಇಲ್ಲಿಗೆ ಎಪಿಸೋಡ್ ಕೂಡ ಸ್ಟಾಪ್ ಆಗಿದೆ. ಇವತ್ತು ಎಪಿಸೋಡ್ ಕಂಟಿನ್ಯೂ ಆಗುತ್ತೆ, ಏನಾಗುತ್ತೆ ಮುಂದೆ ಅಂತ. ಆದರೆ ಗೋಲ್ಡ್ ಸುರೇಶ್ ನಾನು ಇರೋದಿಲ್ಲ ಅಂತ ಹೇಳಿ ತುಂಬಾ ದೊಡ್ಡ ಮಟ್ಟಿಗೆ ಗಲಾಟೆ ಮಾಡ್ತಿದ್ದಾರೆ. ರಜತ್ ಅಂತೂ ಕೈಯೇ ಮಾಡಿದ್ದಾನೆ, ಅವ್ರಿಗೆ ತುಂಬ ಕಡೆ ಏಟು ಬಿದ್ದಿದೆ. ಈ ಚಿಕಿತ್ಸೆನೂ ಕೂಡ ಈಗ ಪಡೆಯುತ್ತಿದ್ದಾರೆ ಅಂತ ಸದ್ಯದ ಮಾಹಿತಿ ಬರ್ತದೆ.